ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಒಂದು ಯಂತ್ರ ತಗೊಂಡು ಬಂದಿದ್ದೀನಿ. ವಶೀಕರಣಕ್ಕೆ ಹೇಳಿ ಮಾಡಿಸಿದ ಯಂತ್ರ. ಈ ಯಂತ್ರವನ್ನು ಏನಾದರೂ ನೀವು ಬರೆದು ಸುಟ್ಟು ಬಿಟ್ಟರೆ ಸಾಕು, ವಶೀಕರಣ ಆಗೋಗುತ್ತೆ. ಈ ಜನ್ಮದಲ್ಲಿ ನಿಮ್ಮನ್ನ ಅವರು ಬಿಟ್ಟು ಹೋಗೋದಿಲ್ಲ. ಅದು ಹೇಗೆ ಅಂತ ಹೇಳ್ತೀರಾ? ಈ ಕ್ರಿಯೆನ ಮಾಡೋದ್ರಿಂದ, ಈ ಯಂತ್ರವನ್ನು ಬರೆದು ನಾ ಹೇಳುವ ಹಾಗೆ ನೀವು ಮಾಡಿದ್ದೆ ಆದಲ್ಲಿ ನೀವು ಇಷ್ಟಪಟ್ಟವರು ನಿಮ್ಮನ್ನು ಹುಡುಕಿಕೊಂಡು ನೀವು ಇರುವ ಜಾಗಕ್ಕೇ ಬರ್ತಾರೆ. ಹುಚ್ಚರಂತೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಏನು ಮಾಡಬೇಕು? ಇದಕ್ಕೆ ಮೊದಲಿಗೆ ಭೋಜಪತ್ರೆ ಬೇಕಾಗುತ್ತೆ, ನಂತರ ಗೋರಂಚನ ಬೇಕಾಗುತ್ತೆ, ಅರಿಶಿಣ ಕುಂಕುಮ, ಒಂದು ಕೆಂಪು ಪೆನ್ನು, ನಂತರ ನಿಮಗೆ ಏನು ಇದನ್ನು ಮಾಡೋದಕ್ಕೆ ಒಂದು ಆಸನ ಬೇಕಾಗುತ್ತೆ. ಅಂದರೆ ಆಸನದ ಮೇಲೆ ಕುಳಿತು ಈ ಕ್ರಿಯೆನ ಮಾಡಬೇಕು. ಮತ್ತು ಸ್ವಲ್ಪ ಹಾಲು ಬೇಕಾಗುತ್ತೆ. ಇಷ್ಟನ್ನು ತೆಗೆದುಕೊಂಡು ಮಂಗಳವಾರದ ದಿನ ಸ್ನಾನ ಎಲ್ಲ ಮಾಡಿದ ನಂತರ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಈ ಕ್ರಿಯೆನ ಮಾಡಬೇಕಾಗುತ್ತೆ. ಅದು ಹೇಗೆ ಏನು ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ವಶೀಕರಣ ಚಾನಲ್ ಆದಂಥ ಕಾಳಿ ಭಗವತಿ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನೇನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸೊ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಗೋರಂಚನವನ್ನು ಹಾಲಿನಿಂದ ಮಿಶ್ರಣ ಮಾಡಿ ಹಾಗೆ ಸೈಡಲ್ಲಿಡಿ. ಕೆಂಪು ಪೆನ್ನಿನ ಸಹಾಯದಿಂದ ಭುಜಪತ್ರೆಯ ಮೇಲೆ ನಾನು ಏನು ಯಂತ್ರವನ್ನು ಕೊಟ್ಟಿದ್ದೇನೆ ಆ ಯಂತ್ರವನ್ನು ಬರೆಯಿರಿ. ಬರೆದು ಅದರ ಒಳಗಡೆ ಓಂ ಆಕರ್ಷಯ ಸ್ವಾಹ ಅಂತ 4 ದಿಕ್ಕಿನಲ್ಲೂ ಬರೆದಿದ್ದೀನಿ. ಅದನ್ನು ಬರೆಯಿರಿ. ತದನಂತರ ಮಧ್ಯಭಾಗದಲ್ಲಿ ರೀಂ ಅಮುಕಿ ರೀಂ ಅಂತ ಬರೆದಿದ್ದೀನಿ. ಆ ಅಮುಕಿ ರೀಂ ಅಂತ ಬರೆದು ಪಕ್ಕದಲ್ಲಿ ಅಮುಕಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಬರೆಯಿರಿ. ಬರೆದು ಮುಗಿದ ಮೇಲೆ ಮತ್ತೆ ರೀಂ ಅಂತ ಬರೆದು ಮೊದಲಿಗೆ ಗೋರಂಚನ ಏನು ಹಾಲಿನಿಂದ ಮಿಶ್ರಣ ಮಾಡ್ಕೊಂಡಿರ್ತೀರೋ ಅದನ್ನು ಯಾರ ಹೆಸರನ್ನು ಬರೆದಿದ್ರೋ ಅವರ ಹೆಸರ ಮೇಲೆ ಲೇಪನ ಮಾಡಿ, ನಂತರ ಅದಕ್ಕೆ ಅರಿಶಿಣ ಕುಂಕುಮ ಇಟ್ಟು ಪೂಜೆಯನ್ನು ಮಾಡಿ. ಇಷ್ಟೂ ಕ್ರಿಯೆಯನ್ನು ನೀವು ಮಾಡ್ತಾಯಿದ್ರೆ, ಅಂದರೆ ಯಾವಾಗ ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿ ಆಸನದಲ್ಲಿ ಕುಳಿತುಕೊಳ್ತಾರೋ ಅವಾಗಿಂದನೇ ಓಂ ಆಕರ್ಷಣ ಸ್ವಾಹ, ಓಂ ಆಕರ್ಷಣ ಸ್ವಾಹ, ಓಂ ಆಕರ್ಷಣ ಸ್ವಾಹ ಅಂತ ನೀವು ಒಂದು ಮಂತ್ರ ಪಠನೆ ಮಾಡ್ತಾ ಇರಬೇಕಾಗುತ್ತೆ. ಮಾಡಿ ಮುಗಿದ ಮೇಲೆ ಪೂಜೆಯೆಲ್ಲ ಆದ ಮೇಲೆ ನಿಮ್ಮ ಅನಾಮಿಕ ಬೆರಳು ಅಂದರೆ ಎಡಗೈನ ತೋರು ಬೆರಳು, ಕೊನೆ ಬೆರಳು, ಚಿಕ್ಕ ಬೆರಳಿಗೆ ಸೂಜಿ ಅಥವಾ ಪಿನ್ನಿನಿಂದ ಚುಚ್ಚಿ ಅದರ 1 ಡ್ರಾಪ್ ಬ್ಲಡ್ ಬಂದರೆ ಆ ಬ್ಲಡ್ಡನ್ನು ಆ ಯಂತ್ರದ ಒಳಗಡೆ ಆ ಮುಖಿ ಅನ್ನೋ ಜಾಗದಲ್ಲಿ ಅದನ್ನು ಸಾವರಿ, ಅಂದರೆ ಅವರ ಹೆಸರಿನ ಮೇಲ್ಭಾಗದಲ್ಲಿ ಲೇಪನ ಮಾಡಿ ಮುಗಿದ ಮೇಲೆ ಒಂದು ಚಿಕ್ಕ ಕುಡಿಕೆಯ ಒಳಗಡೆ ಅದನ್ನು ಫೋಲ್ಡ್ ಮಾಡಿ ಹಾಕಿಬಿಡಿ. ಹಾಕಿ ಅದರ ಬಾಯನ್ನು ಮುಚ್ಚಿಬಿಡಿ. ಮುಚ್ಚಿ ಆದ ಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಹರಳಿ ಮರದ ಬುಡದಲ್ಲಿ ಇಟ್ಟು ಬಂದು ಬಿಡಿ. ಸಾಕು. ಇಷ್ಟು ನೀವೇನಾದರೂ ಮಾಡಿದರೆ ಅತಿ ವೇಗವಾಗಿ, ಅತಿ ಶೀಘ್ರವಾಗಿ ವಶೀಕರಣ ಆಗುತ್ತೆ.